ಓಂ ನ ತತ್ರ ಸೂರ್ಯೋ ಭಾತಿ ನ ಚಂದ್ರತಾರಕಂ ನೇಮಾ ವಿದ್ಯುತೋ ಭಾಂತಿ ಕುತೋಯಮಗ್ನಿಃ ತಮೇವ ಭಾಂತಮನುಭಾತಿ ಸರ್ವಂ ತಸ್ಯ ಭಾಸಾ ಸರ್ವಮಿದಂ ವಿಭಾತಿ. ಶ್ರೀ ಗುರುಭ್ಯೋ ನಮಃ. ಅಣುಭಾಷ್ಯದ ವ್ಯಾಖ್ಯಾನ ರೂಪವಾದಂಥ ತತ್ವಮಂಜರಿಯಲ್ಲಿ ನಾವೀಗ ನೋಡಬೇಕಾಗಿರುವುದು 128ನೇ ಗದ್ಯ ಭಾಗ. 127ನೇ ಗದ್ಯ ಭಾಗದಲ್ಲಿ ಸೂರ್ಯಾದಿಭಾಸಕ ಪ್ರಾಣಪ್ರೇರಕ ಅನ್ನುವಂಥ ಅಣುಭಾಷ್ಯದ ವಾಕ್ಯದ ವಿವರವನ್ನು ರಾಘವೇಂದ್ರ ಶ್ರೀಗಳು ಮಾಡಿದ್ದನ್ನು ನೋಡಿದ್ದೀವಿ. ಮತ್ತು ಈ ಅನುಕೃತ್ಯಧಿಕರಣ ಅದು 2 ಸೂತ್ರಗಳನ್ನು ಒಳಗೊಂಡದ್ದು. ಅನುಕೃತೇ ತಸ್ಯ ಚ ಅಂತ ಮತ್ತು ಅಪಿ ಸ್ಮರ್ಯತೆ ಅಂತ ಇವೆರಡು ಸೂತ್ರಗಳು. ಪ್ರಶ್ನೆ ಹೀಗೆ ಬಂದಿತ್ತು: ದೃಶ್ಯತ್ವಾದ್ಯುಜ್ಜಿತನಾದವನು ಅದೃಶ್ಯನಾದವನು ವಿಷ್ಣು ಅಂತ ನೀವು ಹೇಳಿದ್ರಿ, ಆದರೆ ಅದೃಶ್ಯನಾದವನು ವಿಷ್ಣು ಅಂತ ನೀವು ಹೇಳಿದ್ದು ಇದು ಉಚಿತ ಆಗಲಿಲ್ಲ. ಜ್ಞಾನಿಯ ಸುಖ ಅದೇ ಅದೃಶ್ಯವಾದದ್ದು. ತದೇತದಿತಿ ಮನ್ಯಂತೆ ಅನಿರ್ದೇಶ್ಯಂ ಪರಂ ಸುಖಂ ಎಂಬುದಾಗಿ ಆ ಜ್ಞಾನಿಯ ಸುಖವನ್ನು ಅನಿರ್ದೇಶ್ಯ ಅಂತ ವರ್ಣಿಸಿದಾರಲ್ಲಿ. ಆದ್ದರಿಂದ ಅವನ ಸುಖವೇ ಅನಿರ್ದೇಶ್ಯ ಆಗಬೇಕು ಅಂತ ಪ್ರಶ್ನೆ ಬಂದಿತ್ತು. ಅದಕ್ಕೆ ಉತ್ತರ ರೂಪವಾಗಿ ಅನುಕೃತ್ಯಧಿಕರಣ ಹೊರಟಿದೆ. ತಮೇವ ಭಾಂತಮನು ಅನುಭಾತಿ ಸರ್ವಂ ಇತ್ಯಾದಿ ವೇದವಾಕ್ಯ ಏನಿದೆ, ಕಥಂನು ತದ್ವಿಜಾನೀಯಾಂ ಕಿಮು ಭಾತಿ ನಭಾತಿವಾ ಅನ್ನುವಂಥ ವೇದವಾಕ್ಯ ಅಲ್ಲೆಲ್ಲ ಹೇಳಲಿಕ್ಕೆ ಹೊರಟಿರುವುದು ಜ್ಞಾನಿಯ ಸುಖವನ್ನಲ್ಲ, ಸುಖ ಸ್ವರೂಪನಾದ ಪರಮಾತ್ಮನನ್ನು. ಏಕೆಂದರೆ ಆ ಸುಖ ಸ್ವರೂಪನಾದ ಪರಮಾತ್ಮನನ್ನ ಅವಲಂಬಿಸಿಕೊಂಡೇ ಈ ಜಗತ್ತೆಲ್ಲವೂ ಕೂಡ ಬೆಳಗ್ತಾ ಇದೆ. ಜ್ಞಾನಿಯ ಸುಖವನ್ನು ಅನುಸರಿಸಿಕೊಂಡು ಈ ಜಗತ್ತು ಬೆಳಗ್ತಾ ಇಲ್ಲ. ಜ್ಞಾನಿಯ ಸುಖದ ಬೆಳಕಿನಿಂದ ಅಥವಾ ಜ್ಞಾನಿಯ ಬೆಳಕಿನಿಂದ ಈ ಜಗತ್ತೇನೂ ಬೆಳಗ್ತಾ ಇಲ್ಲ. ಜ್ಞಾನಿಯ ಸುಖವನ್ನು ಅನುಸರಿಸಿ ಜಗತ್ತು ಬೆಳಗುವುದೂ ಇಲ್ಲ, ಅಥವಾ ಜ್ಞಾನಿಯ ಸುಖದಿಂದಾಗಿ ಅದು ಬೆಳಗುವುದೂ ಇಲ್ಲ. ಅಹಂ ತತ್ತೇಜೋ ರಶ್ಮೀತ್ ಎಂಬ ವೇದವಾಕ್ಯಕ್ಕನುಸಾರವಾಗಿ ನಾರಾಯಣನ ಪ್ರಕಾಶದಿಂದಲೇ ಅದು ಬೆಳಗ್ತಾ ಇದೆ. ಆದ್ದರಿಂದ ಇಲ್ಲೆಲ್ಲ ಹೇಳಿರುವುದು ಆ ಸುಖ ಸ್ವರೂಪನಾದ ನಾರಾಯಣನ ಬಗ್ಗೆ ಹೊರತು ಜ್ಞಾನಿಯ ಸುಖದ ಬಗ್ಗೆ ಅಲ್ಲ ಅಂತ ನಾವು ಅನುಕೃತೇಹೇ ತಸ್ಯ ಚ ಅನ್ನೋ ಸೂತ್ರದಲ್ಲಿ ನೋಡಿದ್ವಿ. ತಸ್ಯ ಅನುಕೃತೇಹೇ, ಆ ಜ್ಞಾನಕ್ಕಾಗಿ ಯಾವ ಪರಮಾತ್ಮನನ್ನ ಭಕ್ತ ಪ್ರಾರ್ಥಿಸ್ತಾ ಇದ್ದಾನೋ ಅವನ ಅನುಕೃತೇಹೇ, ಅವನನ್ನು ಅನುಸರಿಸಿ ಅವನ ಇಚ್ಛೆಗೆ ಅನುಸಾರವಾಗಿ ಜಗತ್, ಸೂರ್ಯ, ಚಂದ್ರ, ನಕ್ಷತ್ರ ಮೊದಲಾದವುಗಳಲ್ಲಿ ಬೆಳಕು ಕಂಡು ಬರುತ್ತಿದೆ ಅಂತ ವರ್ಣನ ಇದೆ. ಆದ್ದರಿಂದ ವಿಷ್ಣುವೇ ಈ ಪ್ರಸಂಗದಲ್ಲಿ ಭಕ್ತನಿಂದ ಪ್ರಾರ್ಥಿಸಲ್ಪಟ್ಟವನು. ಕಥಂನು ತದ್ವಿಜಾನೀಯಂ, ಅವನನ್ನು ತಿಳ್ಕೊಳ್ಳೋದು ಹೇಗೆ ಅಂತ. ಅಲ್ಲಿ ಇನ್ನೊಂದು ಸೂತ್ರ ಅಪಿ ಸ್ಮರ್ಯತೆ ಅಂತ, ಅದೇ ಅಧಿಕರಣದ್ದು. ಯದಾದಿತ್ಯ ಕಥಂ ತೇಜ ಜಗದ್ಭಾಸಯತೆ ಕಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೌ ತತ್ತೇಜೋ ವಿದ್ಧಿಮಾಮಕಂ ನ ತದ್ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ ಅಂತ. ಜಗತ್ತನ್ನೆಲ್ಲ ಬೆಳಗ್ತಾ ಇರುವಂಥ ಸೂರ್ಯನಲ್ಲಿರುವ ಪ್ರಕಾಶ, ಚಂದ್ರಾಗ್ನಿಗಳಲ್ಲಿರುವಂಥ ಪ್ರಕಾಶ, ಇದೆಲ್ಲವೂ ಕೂಡ ನನ್ನದೇ ಅಂತ ತಿಳ್ಕೊ. ಮತ್ತೆ ನನ್ನ ಸ್ವರೂಪವನ್ನು ಜ್ಞಾನಿಗಳು ಒಂದು ಬಾರಿ ತಲುಪಿದರೆ ಮತ್ತೆ ಸಂಸಾರಕ್ಕೆ ಮರಳಿ ಹೋಗೋದಿಲ್ಲ. ಅಂಥ ವಿಲಕ್ಷಣವಾದ ದಿವ್ಯವಾದ ನನ್ನ ಸ್ವರೂಪವನ್ನು ಸೂರ್ಯ, ಚಂದ್ರ, ಅಗ್ನಿ ಯಾರೂ ಕೂಡ ಬೆಳಗಲಾರರು, ತೋರಿಸಲಾರರು ಅಂತ ಅದರ ತಾತ್ಪರ್ಯ. ಇದು ಅಪಿ ಸ್ಮರ್ಯತೆ ಅಂತ. ಸ್ಮೃತಿ ಅಂದರೆ ಆ ಭಗವದ್ಗೀತಾ ಅನ್ನೋದು ಪೌರುಷ ವೇದವಾಕ್ಯ, ಅದೇ ಸ್ಮೃತಿ. ಅದರಲ್ಲೂ ಕೂಡ ಹೀಗೆ ಹೇಳಿದ್ದಾರೆ ಅಂತ ಅದರ ತಾತ್ಪರ್ಯ.
ಸ್ಮೃತಿಯಲ್ಲಿ ಭಗವದ್ಗೀತೆ ಮೊದಲಾದ ಪೌರುಷೇಯ ಗ್ರಂಥಗಳಲ್ಲಿ ಹೇಳಿರುವುದು ಮಾತ್ರ ಅಲ್ಲ, ವೇದವಾಕ್ಯದಲ್ಲಿ ಕೂಡ ಹೇಳಿದ್ದಾರೆ. ಅಹಂ ತತ್ತೇಜೋ ರಶ್ಮೀತ್ ಎಂಬುದಾಗಿ ಹಿಂದಿನ ಸೂತ್ರದ ಭಾಷ್ಯದಲ್ಲಿ ಏನು ವರ್ಣನೆ ಮಾಡಿದಾರಲ್ಲ, ಅದಕ್ಕನುಸಾರವಾಗಿ ಆ ಸೂತ್ರಗಳಲ್ಲೂ ಕೂಡ ಶ್ರುತಿಗಳಲ್ಲೂ ಕೂಡ ವರ್ಣನೆ ಮಾಡಿದ್ದಾರೆ. ಹೀಗೆ ಶ್ರುತಿ ಸ್ಮೃತಿ ಎರಡನ್ನೂ ಕೂಡ ಪರಾಮರ್ಶಿಸಿದರೆ ಅವನೇ ಪರಮಾತ್ಮನೇ ಈ ಜಗತ್ತನ್ನು ಬೆಳಗಿಸ್ತಾ ಇದ್ದಾನೆ, ಸುಖ ಸ್ವರೂಪನಾದ ಅವನ ಅನುಗ್ರಹವನ್ನೇ ಸಾಧಕ ಪ್ರಾರ್ಥಿಸ್ತಾ ಇದ್ದಾನೆ ಅಂತ ಇಷ್ಟು ತಿಳಿದು ಬರ್ತದೆ. ಇದು ಅನುಕೃತ್ಯಧಿಕರಣ. ಅದಕ್ಕೆ ಸಂಬಂಧಪಟ್ಟಂತೆ ಈ 128ನೇ ಗದ್ಯ ಭಾಗ ಏನನ್ನು ಹೇಳಿದೆ ಅಂತ ಅನ್ನೋದನ್ನ ನಾವು ನೋಡೋಣ. ನತತ್ರ ಸೂರ್ಯೋಭಾತಿ ಇತಿ ವಾಕ್ಯೋಕ್ತ ಸೂರ್ಯಾದ್ಯ ಪ್ರಕಾಶ್ಯ ಅಂತ ಇದು ಪ್ರಾರಂಭ ಕಂಡಿದೆ. ಉಪಲಕ್ಷಣಮೇತತ್ ಸೂರ್ಯಾದಿಭಾಸಕ, ಸೂರ್ಯಾದಿಗಳಿಗೆ ಬೆಳಕು ಕೊಡುವವನು ಅಂತ ಅಲ್ಲಿ ಕಂಡು ಬಂದಿದೆ. ಅಲ್ಲಿ ಹೇಳಿರುವುದು ಏನಿದೆಯಲ್ಲ, ಆ ಸೂರ್ಯಾದಿಭಾಸಕ ಅನ್ನುವಂಥ ಅಣುಭಾಷ್ಯದ ವಾಕ್ಯ ಅದು ಇನ್ನೂ ಕೆಲವು ಸಂಗತಿಗಳಿಗೆ ಸೂಚಕ. ಉಪಲಕ್ಷಣ ಅಂದರೆ ಸೂಚಕ. ಯಾವುದಕ್ಕೆ ಸೂಚಕ ಅದನ್ನು ಮುಂದೆ ರಾಘವೇಂದ್ರ ಸ್ವಾಮಿಗಳು ತಮ್ಮ ವಾಕ್ಯದಲ್ಲಿ ಹೇಳ್ತಾರೆ. ನತತ್ರ ಸೂರ್ಯೋಭಾತಿ ನ ಚಂದ್ರ ತಾರಕಂ ಅಂತೇನೋ ವೇದವಾಕ್ಯಗಳಿವೆ ಅಲ್ಲ, ಇತಿ ವಾಕ್ಯೋಕ್ತ. ಆ ವಾಕ್ಯ ಅಂದರೆ ಅದು ಕಾಟಕೋಪನಿಷತ್ತಿನ ಮಾತು. ಆ ವಾಕ್ಯದಲ್ಲಿ ಹೇಳಲ್ಪಟ್ಟಂತೆ ಸೂರ್ಯಾದ್ಯಪ್ರಕಾಶ್ಯ, ಸೂರ್ಯಾದಿಗಳಿಂದ, ಸೂರ್ಯ ಚಂದ್ರ ನಕ್ಷತ್ರಾದಿಗಳಿಂದ ಈ ಭಗವಂತ ಅಪ್ರಕಾಶ್ಯ, ಬೆಳಗಿಸಲ್ಪಡುವಂಥವನಲ್ಲ ಅಂತ ತಿಳಿದು ಬರ್ತದೆ. ಚಂದ್ರಾದಿಗಳಿಂದಲೂ ಅಪ್ರಕಾಶ್ಯ, ನಕ್ಷತ್ರದಿಂದ ಅಪ್ರಕಾಶ್ಯ. ನೇಮ ವಿದ್ಯುತೋ ಭಾಂತಿ, ವಿದ್ಯುತ್ ಅಂದ್ರೆ ಮಿಂಚು ಈತನನ್ನು ಬೆಳಗಿಸೋದಿಲ್ಲ, ಅಗ್ನಿ ಈತನನ್ನು ಬೆಳಗಿಸಲಾರದು ಅಂತ ಹೀಗೆ ಕಂಡು ಬರ್ತದೆ. ಇತಿ ವಾಕ್ಯೋಕ್ತ ಸೂರ್ಯಾದಿ, ಸೂರ್ಯ ಚಂದ್ರ ನಕ್ಷತ್ರ ಅಗ್ನಿ ಮೊದಲಾದವುಗಳಿಂದ ಈ ಭಗವಂತ ಅಪ್ರಕಾಶ್ಯ, ಬೆಳಗಿಸಲ್ಪಡುವವನಲ್ಲ ಅಂತ ಗೊತ್ತಾಗ್ತದೆ. ಅವನು ತನ್ನ ಬೆಳಕಿನಿಂದಲೇ ಬೆಳಗಿಸಲ್ಪಡುವಂಥವನು. ಅವನನ್ನು ನಾವು ತಿಳಿಯಬೇಕಾದದ್ದು ಶ್ರವಣ ಮನನ ಜ್ಞಾನ ರೂಪವಾದಂತಹ ಸಾಧನೆಯಿಂದ, ಹೊರತು ಸೂರ್ಯ ಚಂದ್ರ ನಕ್ಷತ್ರ ಅಗ್ನಿ ಇತ್ಯಾದಿಗಳ ಬೆಳಕಿನಿಂದ ಅಲ್ಲ ಅಂತ ನಮಗೆ ಗೊತ್ತಾಗ್ತದೆ. ಮುಂದೆ ತಸ್ಯ ಭಾಸ ಸರ್ವಮಿದಂ ವಿಭಾತಿ, ಇದೆಲ್ಲವೂ ನಾನೀಗ ಮಂಗಲಾಚರಣೆಯಲ್ಲಿ ಹೇಳಿದ್ದೆಲ್ಲವೂ ಕಠೋಪನಿಷತ್ತಿನ ಮಾತೆ. ತದೇ ತದಿತಿ ಮನ್ಯಂತೆ ಅನಿರ್ದೇಶ್ಯಂ ಪರಂ ಸುಖಂ ಅಂತ ನಾವು ಆ ಕಠೋಪನಿಷತ್ನಲ್ಲಿ ಅದನ್ನು ನೋಡಿದ್ವಿ. ಅಲ್ಲೇ ಮುಂದೆ ಬರುವಂಥ ಮಂತ್ರ ಇದು, ಇವತ್ತು ನಾವು ಮಂಗಲಾಚರಣೆಯಲ್ಲಿ ನೋಡಿದ್ದು. ತಸ್ಯ, ಆ ಪರಮಾತ್ಮನ ಬೆಳಕಿನಿಂದ ಈ ಜಗತ್ತೆಲ್ಲವೂ ಬೆಳಗ್ತಾ ಇದೆ, ಅವನನ್ನ ಸೂರ್ಯ ಚಂದ್ರಾದಿಗಳು ಯಾರು ಕೂಡ ಬೆಳಗಿಸಲಾರರು ಅಂತ ಅರ್ಥ. ಇತಿ ವಾಕ್ಯೋಕ್ತ ಜಗತ್ಪ್ರಕಾಶಕಶ್ಚ ತಸ್ಯ ಭಾಸ ಸರ್ವಮಿದಂ ವಿಭಾತಿ ಅಂತ ಕೊನೆಯ ಪಾದದಲ್ಲಿ ಅವನು ಜಗತ್ತನ್ನು ಬೆಳಗಿಸ್ತಾ ಇದ್ದಾನೆ. ಮೊದಲನೇ ಅರ್ಧ ಹೇಳಿತು ಸೂರ್ಯ ಚಂದ್ರ ನಕ್ಷತ್ರ ಮೊದಲಾದ ಯಾವುದು ಕೂಡ ಇದನ್ನು ಬೆಳಗಿಸಲಾರದು ಅಂತ. ಮತ್ತೆ ಎರಡನೇ ಅರ್ಥ ಹೇಳ್ತಾ ಇದೆ ಈ ಜಗತ್ತನ್ನು ಅವನೇ ಬೆಳಗಿಸ್ತಾ ಇದ್ದಾನೆ ಅಂತ ಹೇಳಿ. ಜಗತ್ ಪ್ರಕಾಶಕಶ್ಚ ಇತ್ಯಪಿ ಗ್ರಾಹ್ಯಂ, ಸೂರ್ಯಾದಿಗಳಿಗೆ ಭಾಸಕ ಅಂತ ಅಲ್ಲಿ ಬಂದಿದೆ. ಅಣುಭಾಷ್ಯದಲ್ಲಿರುವುದು ಸೂರ್ಯಾದಿಗಳನ್ನು ಬೆಳಗಿಸ್ತಾನೆ ಅಂತ. ಸೂರ್ಯಾದಿಗಳನ್ನು ಮಾತ್ರ ಅಲ್ಲ, ಇಡೀ ಜಗತ್ತನ್ನು ಕೂಡ ಬೆಳಗಿಸ್ತಾ ಇದ್ದಾನೆ. ಮತ್ತೆ ಆ ಸೂರ್ಯಾದಿಗಳಿಂದ ಈತ ಬೆಳಗಿಸಲ್ಪಡುವಂಥವನೂ ಅಲ್ಲ ಅನ್ನೋದನ್ನು ಸೂರ್ಯಾದಿಭಾಸಕ ಎಂಬ ಒಂದೇ ಮಾತಿನಿಂದ, ಸೂರ್ಯಾದಿಭಾಸಕ ಎಂಬ ಒಂದೇ ಪದ ಆಚಾರ್ಯರು ಪ್ರಯೋಗ ಮಾಡಿದಂಥ ಒಂದು ಪದ, ಅದರಿಂದ ಸೂರ್ಯಾದಿಗಳಿಂದ ಮಾತ್ರ ಅಲ್ಲ ಇಡೀ ಜಗತ್ತನ್ನು ಬೆಳಗಿಸುವವನು ಸೂರ್ಯ ಚಂದ್ರ ನಕ್ಷತ್ರ ಅಗ್ನಿ ಇತ್ಯಾದಿಗಳಿಂದ ಬೆಳಗಿಸಲ್ಪಡುವವನಲ್ಲ ಅಂತ ನಾವು ತಿಳ್ಕೊಳ್ಬೇಕು. ಪೂರ್ವವುದು ಅನುಷಂಗ. ಅನುಷಂಗ ಅಂದ್ರೆ ಆ ವಾಕ್ಯ ಪ್ರಯೋಗ ಮಾಡುವುದೇನಿದೆ ಅದು ಹಿಂದಿನಂತೆ ಮಾಡಬೇಕು, ವಾಕ್ಯದ ಯೋಜನೆಯನ್ನ ಅಂತ ತಾತ್ಪರ್ಯ. ಅದು ಹೇಗೆ ಅದನ್ನು ಮುಂದಿನಂತೆ ತೋರಿಸ್ತಾರೆ. ತಮೇವ ಭಾಂತಮನುಭಾತಿ ಸರ್ವಂ ಇತಿ ಉತ್ತರ ವಾಕ್ಯ. ಪೂರ್ವವಾಕ್ಯ ಅಂದ್ರೆ ಕಥಂ ನು ತದ್ವಿಜಾನೀಯಾಂ ಕಿಮು ಭಾತಿ ನ ಭಾತಿವಾ ಅಂತ ಪೂರ್ವವಾಕ್ಯ. ಆ ಪೂರ್ವವಾಕ್ಯ ನಂತರ ಬರುವಂಥದ್ದು ತಮೇವ ಭಾಂತಮನುಭಾತಿ ಸರ್ವಂ ಅಂತ ಉತ್ತರ ವಾಕ್ಯ. ಆ ಉತ್ತರ ವಾಕ್ಯದಲ್ಲಿ ಈ ಯಸ್ಯ, ಯಾವ ಈ ಪರಮಾತ್ಮನ ರೂಪವನ್ನು ಅನಿರ್ದೇಶ್ಯ, ಯಾರು ಕೂಡ ಸೂರ್ಯಚಂದ್ರಾದಿಗಳು ಬೆಳಗಿಸಲಾರರು ಅಂತ ಹೇಳಿದ್ದಾರೆ.
ಯಸ್ಯ ಪರಮಾತ್ಮನಃ ರೂಪಂ ಅನಿರ್ದೇಶಂ ಪರಮಂ ಸುಖಂ, ಅದು ಅನಿರ್ದೇಶವಾಗಿದೆ, ಪರಮ ಸುಖ ಸ್ವರೂಪವಾಗಿದೆ. ಕಥಂ ನು ತತ್ ಇತಿ ಆವಿರ್ಭಾವಂ ಪ್ರಾರ್ಥಯತೆ, ಯಾವ ಪರಮಾತ್ಮನ ಆವಿರ್ಭಾವವನ್ನು ಮೊದಲನೇ ಮಂತ್ರದಲ್ಲಿ ಪ್ರಾರ್ಥನೆ ಮಾಡಿದ್ದಾನೆ. ನಾವು ಅದನ್ನ ಈಗಾಗಲೇ ನೋಡಿದ್ದೇವೆ. 14ನೇ ಮಂತ್ರದಲ್ಲಿ ಅವನ ಅನುಗ್ರಹವನ್ನು ಪ್ರಾರ್ಥನೆ ಮಾಡ್ತಿದ್ದಾನೆ ಸಾಧಕ. ಅದನ್ನ ನಾವು ನೋಡಿದ್ದೇವೆ. ಯಾವ ಪರಮಾತ್ಮನ ರೂಪ ಏನಿದೆ ಅನಿರ್ದೇಶ ಸುಖ ಸ್ವರೂಪವಾದದ್ದು, ಅದನ್ನು ತಿಳಿಯಲಿ ಹೇಗೆ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ 14ನೇ ಮಂತ್ರದಲ್ಲಿ. ಮುಂದೆ 15ನೇ ಮಂತ್ರದಲ್ಲಿ ತಮ್ಮ ಪರಮಾತ್ಮನಂ ಭ್ರಾಂತ ಮನಸುತ್ಯ, ಆ ಪರಮಾತ್ಮ ಬೆಳಗಿದರೆ ಅವನ ಬೆಳಕನ್ನು ಅನುಸರಿಸಿ ಸರ್ವಂ ಸೂರ್ಯಚಂದ್ರ ತಾರಕಾದಿ ತೇಜೋಜಾತಂ ಭಾತಿ ಪ್ರಕಾಶತೆ ಇತ್ಯಾದಿನ, ಅವನನ್ನು ಅನುಸರಿಸಿ ಈ ಜಗತ್ತೆಲ್ಲವೂ ಬೆಳಗ್ತಾ ಇದೆ ಇತ್ಯಾದಿನ ಶ್ರುತಃ, ಹೀಗೆ ವೇದವಾಕ್ಯದಲ್ಲಿ ವರ್ಣಿಸಲ್ಪಟ್ಟಿದ್ದಾನೆ. ಸೂರ್ಯಾದಿ ಭಾಸಕಃ, ಸೂರ್ಯಾದಿಗಳಿಗೂ ಬೆಳಕು ಕೊಡುವಂತಹ ವ್ಯಕ್ತಿ ಯಾರವನು? ಸಹ ಆ ಪರಮಾತ್ಮ. ಪ್ರಾಕ್ ದೃಶ್ಯತ್ವಾದಿ ಉಜ್ಜಿತತ್ವೇನ ಉಕ್ತಃ ಏಕೋ ಜನಾರ್ದನ, ಹಿಂದೆ ದೃಶ್ಯತ್ವಾದಿ ಉಜ್ಜಿತ ಎಂಬುದಾಗಿ ವರ್ಣಿಸಲ್ಪಟ್ಟಂತಹ ಏಕ ಜನಾರ್ದನನೇ ಆ ಪರಮಾತ್ಮ. ನತು ಜ್ಞಾನಿ ಸುಖಂ, ಜ್ಞಾನಿಯ ಸುಖವು ಅಲ್ಲಿ ವರ್ಣಿಸಲ್ಪಟ್ಟಿಲ್ಲ. ತತ್ ತಸ್ಮಾತ್ ಸಾಧಾರಣ ಸುಖಶ್ರುತ್ಯ ಅಂತ ಮುಂದಿನ ವಾಕ್ಯ. ಅದಕ್ಕಿಂತ ಮುಂಚೆ ಈ ತಮೇವ ಭಾಂತ ಮನುಭಾತಿ ಸರ್ವಂ ಅಂತ ಅನ್ನೋದನ್ನ ಮತ್ತೊಂದು ಬಾರಿ ಅವಲೋಕಿಸೋಣ. ತಮೇವ ಭಾಂತ ಮನುಭಾತಿ ಸರ್ವಂ ಇತಿ ಉತ್ತರ ವಾಕ್ಯ, ಅದು 15ನೇ ಮಂತ್ರ. ಆ ಉತ್ತರ ವಾಕ್ಯ ಅಂತ ಅನ್ನೋದನ್ನ ತಮ್ ಪರಮಾತ್ಮನಂ ಭ್ರಾಂತ ಮನುಸೃತ್ಯ ಅಲ್ಲಿಗೆ ಅನ್ವಯಿಸ್ಕೋಬೇಕು. ಯಸ್ಯ ಪರಮಾತ್ಮನಃ ರೂಪಂ ಅನಿರ್ದೇಶ್ಯಂ ಪರಮಂ ಸುಖಂ ಕಥಂ ತದಿತ್ಯಾವಿರ್ಭಾವಂ ಪ್ರಾರ್ಥಯತೆ, ಯಾವ ಪರಮಾತ್ಮ ಅನಿರ್ದೇಶ ಸುಖ ಸ್ವರೂಪನಾಗಿದ್ದಾನೋ ಅವನ ಅನುಗ್ರಹವನ್ನು ನಾನು ಹೇಗೆ ಪಡೆಯಲಿ ಅಂತ ಪ್ರಾರ್ಥನೆ ಮಾಡುವುದೇನಿದೆಯಲ್ಲ, ಅದು 14ನೇ ಮಂತ್ರದಲ್ಲಿ. ಮುಂದೆ 15ನೇ ಮಂತ್ರದಲ್ಲಿ ಅವನ ಬೆಳಕನ್ನು ಅನುಸರಿಸಿ ಜಗತ್ತೆಲ್ಲವೂ ಬೆಳಗ್ತಾ ಇದೆ ಅಂತ ವರ್ಣನೆ ಮಾಡಿದ್ದಾರೆ. ವಾಕ್ಯ ಗಮನಿಸಿದರೆ ಉತ್ತರ ವಾಕ್ಯ ಅಂದ್ರೆ 15ನೇ ಮಂತ್ರದಲ್ಲಿ ಆ ಪರಮಾತ್ಮನ ಅನುಗ್ರಹವನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಅಂತ ಕಂಡು ಬರ್ತದೆ. ವಸ್ತುತಃ 14ನೇ ಮಂತ್ರದಲ್ಲಿ ಪರಮಾತ್ಮನ ಅನುಗ್ರಹವನ್ನು ಪ್ರಾರ್ಥನೆ ಮಾಡ್ತಿರುವುದಲ್ಲ. ಪೂರ್ವ ವಾಕ್ಯದಲ್ಲಿ 14ನೇ ಮಂತ್ರದಲ್ಲಿ ಪರಮಾತ್ಮನ ಅನುಗ್ರಹ ಪ್ರಾರ್ಥನೆ ಮಾಡ್ತಿರೋದು. 15ನೇ ಮಂತ್ರದಲ್ಲಿ ಪರಮಾತ್ಮನ ಅನುಗ್ರಹವನ್ನು ಪ್ರಾರ್ಥಿಸ್ತಾ ಇರುವುದಲ್ಲ, ಅಲ್ಲಿ ಪರಮಾತ್ಮನ ವರ್ಣನೆ ಇದೆ. ಸೂರ್ಯ ಚಂದ್ರ ನಕ್ಷತ್ರಾದಿಗಳು ಯಾರು ಅವನು ಬೆಳಗಲಾರರು, ಅವನು ಬೆಳಗಿದರೆ ಜಗತ್ತೆಲ್ಲವೂ ಬೆಳಗ್ತದೆ ಅಂತ 15ನೇ ಮಂತ್ರದಲ್ಲಿ ವರ್ಣನೆ ಮಾಡಿದ್ದಾರೆ. ಅದರಿಂದ ಇತಿ ಉತ್ತರ ವಾಕ್ಯ ಅಲ್ಲಿ ಒಂದು ಕಾಮ ಹಾಕೊಳ್ಬೇಕು. ಉತ್ತರ ವಾಕ್ಯ ಅದಾದ್ಮೇಲೆ ಒಂದು ಕಾಮ ಹಾಕೊಂಡು ಅದನ್ನು ಮುಂದೆ ತಮ್ ಪರಮಾತ್ಮನಂ ಭ್ರಾಂತ ಮನುಸೃತ್ಯ ಸರ್ವಂ ವಿಭಾತಿ ಎಂಬಲ್ಲಿ ಅನ್ವಯಿಸ್ಕೊಳ್ಬೇಕು. ಹಾಗಿದ್ರೆ ಎಲ್ಲವೂ ಕೂಡ ಸುಗಮ ಆಗ್ತದೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.